ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಈ ದಿವಸವು ದೇವರು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ. ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 40ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 40ನೇ ಅಧ್ಯಾಯ 1ರಿಂದ. ಇದರ ವಿಶೇಷ ರಕ್ಷಣೆಗಾಗಿ ಯೆಹೋವನನ್ನು ಸ್ತುತಿಸುವುದು, ಶತ್ರುಗಳಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸುವುದು. ಈಗ ರಕ್ಷಣೆ ಸಿಗ್ತದೆ, ಕೊಡ್ತಾರೆ. ರಕ್ಷಣೆ ಬರುವುದು ದೇವರಿಂದಲೇ ಹೊರತು ಇನ್ನು ಯಾರಿಂದಲೂ ಅಲ್ಲ ಎಂಬುದಾಗಿ ನಾವು ಹಿಂದಿನಿಂದ ಬಹಳ ಸಲ ತಿಳಿದುಕೊಂಡು ಬಂದಿದ್ದೇವೆ. ಆಗ ಇದರಲ್ಲಿ ನೋಡುವಾಗ ವಿಶೇಷ ರಕ್ಷಣೆಗಾಗಿ, ಅಂದರೆ ವಿಶೇಷ ರಕ್ಷಣೆಯಿಂದಲೂ ನನಗೆ ನಿನ್ನ ರಕ್ಷಣೆ ಬೇಕಪ್ಪ, ಶತ್ರುಗಳಿಂದ ನನ್ನನ್ನು ರಕ್ಷಿಸು ಅಂತೇಳಿ ಮತ್ತೊಂದು ಸಲ ದಾವೀದರಸರು ದೇವರಲ್ಲಿ ಪ್ರಾರ್ಥಿಸುವವರಾಗಿದ್ದಾರೆ. ಅದನ್ನು ನಮ್ಮ ಜೀವಿತಕ್ಕೂ ಕೂಡ ನಾವು ಯಾವ ರೀತಿ ವಿಶೇಷ ರಕ್ಷಣೆಗಾಗಿ, ಶತ್ರುಗಳಿಂದ ಬಿಡಿಸುವುದಕ್ಕಾಗಿಯೂ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ಇದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳತಕ್ಕದ್ದು. ದೇವರ ನಾಮಕ್ಕೆ ಸ್ತೋತ್ರ. 40ನೇ ಅಧ್ಯಾಯ 1ನೇ ವಚನ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿ ಕೊಟ್ಟು ಲಕ್ಷಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ನಮಗೆ ಪಡಿಸ್ತಾ ಇರುವಾಗ, ಖಂಡಿತವಾಗಿ ದೇವರಲ್ಲೇ ನಾವು ನಮ್ಮ ಭರವಸೆಯನ್ನು ಇಟ್ಟಿರುವಾಗ, ಖಂಡಿತವಾಗಿ ದೇವರ ಕಡೆಗೆ ನಾವು ನೋಡಿದಾಗ, ಅಂದರೆ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಿದಾಗ, ಅವರು ದಾವೀದರಸರು ಏನು ಮಾಡಿದರು? ನಿರೀಕ್ಷಿಸ್ತಾ ಇದ್ರು ಹಾಗೆ ದೇವರಿಗಾಗಿ. ಆಗ ಆತನು ನನ್ನ ಮೊರೆಗೆ ಕಿವಿ ಕೊಟ್ಟು ಲಕ್ಷಿಸಿದನು. ನೋಡಿ, ಆವಾಗ ಸಂಪೂರ್ಣ ಭಯ ಭಕ್ತಿ ಇಟ್ಟು ಪ್ರಾರ್ಥಿಸಿದಾಗ ಏನು ಮಾಡಿದರು? ದೇವರು ದಾವೀದರಸರ ಪ್ರಾರ್ಥನೆಗೆ ಕಿವಿಗೊಟ್ಟು ದಾವೀದರಸರನ್ನು ರಕ್ಷಿಸಿದರು. ನೋಡಿ, ಇದನ್ನು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಯಾರ್ಯಾರ ಚಾಡಿ ಮಾತು ಕೇಳಿ ತನ್ನ ಮಗನೇ ಅಪ್ಪನನ್ನು ಕೊಲೆ ಮಾಡಲು ಬಂದಾಗ ಅಪ್ಪನನ್ನು ಮತ್ತು ತಾಯಿಯನ್ನ ದೇವರು ಕಾಡಿನೊಳಗೆ ಕಳಿಸಿದ್ರು. ಅಲ್ಲಿ ಅವರಿಗೆ ಊಟ ಉಪಚಾರವನ್ನೊಂದು ಮನುಷ್ಯನ ಮೂಲಕ ಕೊಟ್ಟರು. ದಾವೀದರಸರ ಹೆಂಡತಿ ಅಪ್ಪ ಸೌಲನೇ ದಾವೀದರನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಆಗಲೂ ರಕ್ಷಣೆ ಮಾಡಿದ್ರು. ಇತರರು ಕೂಡ ಬಹಳ ವಿರೋಧ ಮಾಡಿದ್ರು, ಫಿಲಿಸ್ಟಿಯರೊಂದಿಗೆ ಸೇರಿಕೊಂಡು ಅದೇ ರೀತಿಯಾಗ ಎಲ್ಲ ರೀತಿಯಲ್ಲಿ ರಕ್ಷಣೆ ಮಾಡಿದ್ರು. ಹಾಗೆ ನಾವು ಕೂಡ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ, ನಾವಂಥ ಸಮಯದಲ್ಲಿ ಪ್ರಾರ್ಥಿಸಿದಾಗ ಹಿಂದೆ ಮುಂದೆ ನೋಡದೆ, ದೇವರನ್ನು ಬಿಡದೆ, ದೇವರ ಮಾತಿಗೆ ಅವಿಧೇಯರಾಗಿ ನಡೆದೆ, ಪ್ರಾಪಂಚಿಕ ಕಡೆಗೆ ತಿರುಗದೆ, ದೇವರನ್ನೇ ನಿರೀಕ್ಷಿಸಿ ಹೋದಾಗ ಖಂಡಿತವಾಗಿ ದೇವರು ಏನು ಮಾಡ್ತಾರೆ? ನಮಗೆ ವಿಶೇಷವಾದ ರಕ್ಷಣೆಯನ್ನು ಕೊಡ್ತಾರೆ. ನಮ್ಮ ಪ್ರಾರ್ಥನೆಗೆ ಕಿವಿ ಕೊಡ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ದೇವರ ದರ್ಶನ ಆದ ಮೇಲೆ ಇವತ್ತಿಗೂ ಕೂಡ ಅದೇ ವಿಷಯ ನಡೀತದೆ. ಆದ್ದರಿಂದ ದೇವರನ್ನು ನಮಗೆ ತಿಳಿಯಪಡಿಸುವಾಗ ದಯವಿಟ್ಟು ಹಿಂದೆ ತಿರುಗಿ ನೋಡಬೇಡಿ. ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ, ನೇಗಿಲಿಗೆ ಕೈ ಹಾಕಿದ ಮೇಲೆ ಹಿಂದೆ ತಿರುಗಿ ನೋಡಬೇಡ ಅಂತ. ಈಗ ರೈತರು ಉಳ್ತಾ ಇರ್ತಾರೆ, ಎತ್ತುಗಳಲ್ಲಿ ಉಳ್ತಾ ಇರುವಾಗ ಅವ್ರು ಏನು ಮಾಡ್ತಾರೆ? ಹಿಂದೆ ತಿರುಗಿ ನೋಡ್ತಾರ? ಇಲ್ಲ. ಅದು ಹಿಂದೆ ತಿರುಗಿ ನೋಡಿದರೆ ಆ ನೇಗಿಲು ಎಲ್ಲೆಲ್ಲೋ ಹೋಗ್ತದೆ, ಎತ್ತುಗಳ ಕಾಲಿಗೆ ಸಿಕ್ಕಿ ಕಾಲಿಗೂ ಗಾಯ ಆಗ್ಬೋದು. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಅವರು ಮುಂದೆ ನೋಡಿಕೊಂಡೇ ಉಳ್ತಾರೆ. ಅದೇ ರೀತಿ ಹೊತ್ತು ಟ್ರ್ಯಾಕ್ಟ್ರಲ್ಲಿಯೋ ಟಿಲ್ಲರಲ್ಲಿಯೋ ಹೊಲ ಉಳುವುದಕ್ಕೆ ಅವ್ರು ಏನು ಮಾಡ್ತಾರೆ? ಹಿಂದೆ ತಿರುಗಿ ನೋಡ್ತಾರಾ? ಇಲ್ಲ, ಮುಂದೆ ನೋಡ್ಕೊಂಡೇ ಹೋಗ್ತಾರೆ. ಒಂದು ವಾಹನಗಳನ್ನು ಓಡಿಸುವವರು ಕೂಡ ಅಷ್ಟೇ, ಹಿಂದೆ ತಿರುಗಿ ನೋಡ್ತಾರೆ ಅವರು? ಇಲ್ಲ. ಒಂದು ಬಹುಶಃ ಸ್ವಲ್ಪ ಆ ಕಡೆ ನೋಡ್ಬೋದು, ಆದರೆ ಅವರ ದೃಷ್ಟಿ ಯಾವ ಕಡೆಗೆ ಇರ್ತದೆ? ಗಮನ ಮುಂದೆ ಇರ್ತದೆ. ಆಕ್ಸಿಡೆಂಟ್ ಆಗ್ತದೆ, ಎಲ್ಲಿ ಬಿದ್ದು ಹೋಗ್ತೀವೋ, ಏನು ಮಾಡ್ತೀವೋ ಅಂತ ಹೇಳುವಂಥದ್ದು. ಅದೇ ರೀತಿ ನಾವು ಕೂಡ ದೇವರು ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮ ಗುರಿ ಪರಲೋಕದ ಕಡೆಗಿರಬೇಕು, ದೇವರ ಕಡೆ ಇರಬೇಕು. ಆಗ ಅದನ್ನು ನೋಡಿ ದೇವರು ವಿಶೇಷವಾದ ರಕ್ಷಣೆಯನ್ನು ಕೊಡ್ತಾರೆ. ಹಾಗೆ ನನ್ನನ್ನು ಕೂಡ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವ ಸಾಕ್ಷಿಯನ್ನಾಗಿಯೋ ಬೋಧಕನನ್ನಾಗಿಯೋ ದೇವರು ಮಾರ್ಪಡಿಸುತ್ತಾರೆ. ಇವತ್ತು ಕೂಡ ಯೂಟ್ಯೂಬ್ ಮೂಲಕ ಸತ್ಯ ಸುವಾರ್ತೆಯನ್ನು ಸಾರಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2ನೇ ವಚನ 42. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಸರ್ವ ನಾಶವಾಗಿ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಬೇಕಾಗಿತ್ತು. ಮಗನ ಕೈಯಲ್ಲೇ ಸಾಯಬೇಕಾಯಿತು, ಇತರ ಕೈಲೂ ಸಾಯಬೇಕಾಯಿತು. ಅವರು ದೇವರು ಏನು ಮಾಡಿದ್ರು? ಅರಸನನ್ನು ಮೇಲಕ್ಕೆ ಎತ್ತಿದ್ರು.
ಹಾಗೆ ಇವತ್ತು ನಾನು ಕೂಡ ಭಾಳ ಸಲ ಹೇಳಿದ್ದೇನೆ, ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ 31 ವರ್ಷ ಆಗಬೇಕಾಗಿತ್ತು. ಈ ದೇವರ ವಿಷಯವನ್ನು ನೆನೆಸಲು ಯಾವ ಯೋಗ್ಯತೆಯೂ ನನಗಿರಲಿಲ್ಲ, ಪ್ರಾರ್ಥಿಸಲು ಯಾವ ಯೋಗ್ಯತೆ ಇಲ್ಲ, ಪರಲೋಕದ ಕಡೆಗೆ ಯಾವ ಯೋಗ್ಯತೆ ಇಲ್ಲ, ಕೈ ಎತ್ತಲು ಕೂಡ ಯಾವ ಯೋಗ್ಯತೆ ಇಲ್ಲ. ಇದೀಗ ಸಾಕ್ಷಿಯನ್ನಾಗಿಯೂ ಬೋಧಕರನ್ನಾಗಿ ನನ್ನ ಮಾರ್ಪಡಿಸಿದ ಯಾರು ದೇವರಾಗಿದ್ದಾರೆ. ನಾಶನದಿಂದ ಎಬ್ಬಿಸಿದ್ರು. ಅನೇಕ ರೀತಿ ಮಗನೇ ಕೊಲೆ ಮಾಡಲು ಬಂದ, ಇತರರು ಕೊಲೆ ಮಾಡಲು ಬಂದರು, ವಾಹನ ಅಪಘಾತದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಯಲ್ಲೂ ಸಾಯಬೇಕಾಯಿತು. ದೇವರಿಂದ ನನ್ನನ್ನು ನಾಶನದ ಗುಂಡಿಯಿಂದ ಎತ್ತಿದರು. ದೇವರ ಸ್ತೋತ್ರ. ಹಾಗೆ ಖಂಡಿತವಾಗಿಯೂ ನಾವು ದೇವರು ನಮ್ಮನ್ನು ಕರೆದಾಗ, ನಾವು ದೇವರಲ್ಲೇ ನಿರೀಕ್ಷಿಸಿದಾಗ ದೇವರಿಂದ ನಮಗೆ ವಿಶೇಷವಾದ ರಕ್ಷಣೆ ಬರ್ತದೆ. ಆಗ ಅಂಥ ಟೈಮಲ್ಲಿ ನಾವು ಪ್ರಾರ್ಥಿಸಿದಾಗ ನಿಜವಾಗಿ ನಾವು ನಮ್ಮ ಆತ್ಮ, ಶರೀರ, ಪ್ರಾಣ ಶುದ್ಧವಾಗಿ ಸಂಪೂರ್ಣ ಹೃದಯ, ಮನಸ್ಸು ಇದ್ದು ದೇವರಲ್ಲೇ ಭಯಭಕ್ತಿ ಆತುಕೊಂಡು ನಾವು ಹೋಗುವುದಾದರೆ ಆ ಕ್ಷಣವೇ ದೇವರು ಏನು ಮಾಡ್ತಾರೆ, ನಮಗೆ ರಕ್ಷಣೆಯನ್ನು ಕೊಡ್ತಾರೆ. ನನ್ನ ಜೀವಿತದಲ್ಲಿ ಇದು ಕೂಡ ಎಲ್ಲವೂ ನೆರವೇರಿ ಹೋಗಿದೆ, ನೆರವೇರುತ್ತಲೇ ಇದೆ. ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಕೆಸರೊಳಗೆ ಕೂಡ ಬಿದ್ದಿದ್ರು ನೋಡಿ. ಯಾಕೆ? ಅವರ ಮಗ ಕೊಲೆ ಮಾಡಲು ಬಂದಾಗ ಅವರು ಹೋಗಿ ಕಾಡೊಳಗೆ ಅರಣ್ಯದಲ್ಲಿ ವಾಸ ಮಾಡಿದ್ರು. ಒಂದು ಗುಹೆಯೊಳಗೆ ಅಲ್ಲಿ ಕೆಸರಿತ್ತು. ಅಲ್ಲಿ ಏನು ದೊಡ್ಡ ಮನೆ ಇತ್ತು, ಅವರಿಗೆ ಟೆರೆಸ್ ಮನೆ ಇತ್ತು, ಅಥವಾ ಮಲಗಕ್ಕೆ ದೊಡ್ಡ ಮಂಚ ಇದ್ದಿರ್ಬೋದು, ಹಾಸಿಗೆ ಇದ್ದಿರ್ಬೋದು, ಏನಿದ್ದಿರ್ಬೋದು, ಬರೀ ಮಣ್ಣಿನಲ್ಲಿ ಮಲಗಿರ್ಬೋದು ಅವರು. ಆ ಕ್ಷಣದಲ್ಲಿ ಎಲ್ಲಿ ಏನು ಮಾಡೋಕ್ಕಾಗ್ತದೆ, ಏನು ಇಲ್ಲ. ಅದಕ್ಕೆ ಅವರು ದಾವೀದರ ಸರಿ ಮಾತು ಹೇಳಿರ್ಬೋದು, ಕೆಸರೊಳಗಿಂದ ನಾನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದ್ದಿ. ನೋಡಿ, ಅಲ್ಲಿ ಸ್ವಲ್ಪ ಕಾಲ ಕಳಿಬೇಕಾಯಿತು. ಮತ್ತೆ ಪುನಃ ಅದೇ ಇಸ್ರೇಲರು ಹೋಗಿ ಅವರ ಮಗ ಎಲ್ಲ ಸತ್ತ ಮೇಲೆ ಏನು ಮಾಡಿದರು, ವಾಪಸ್ಸು ಬಂದು ಅರಸನನ್ನಾಗಿ ಮಾಡಿದರು. ಆಗ ಮತ್ತೆ ಅರಸುತನದಲ್ಲಿ ನಿಲ್ಲಿಸಿದರು. ಕೆಸರಲ್ಲಿ ಮಲಗಿದ್ದಂಥ ಮನುಷ್ಯ. ದೇವನಂತೆ ಸ್ತೋತ್ರ. ಹಾಗೆ ಇವತ್ತು ದೇವರು ಆದುಕೊಂಡಂತ ನಮಗೆ ಕೂಡ ಈ ರೀತಿ ಕಷ್ಟ, ಸಂಕಟ, ದುಃಖಗಳು ಬರ್ತಾರೆ. ದೇವರು ಮೇಲೆ ಎತ್ತುತ್ತಾರೆ, ಮತ್ತೆ ಬಂಡೆಯ ಮೇಲೆ ನಿಲ್ಲಿಸುತ್ತಾರೆ, ದೃಢವಾಗಿ ನಿಲ್ಲುವಂತೆ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಪ್ರವಾದಿಗಳಿಗೂ ಸಾಕ್ಷಿಗಳಿಗೂ ಇದುವೇ ಆಗಿದ್ದು. ಉದಾಹರಣೆಗೆ ದೇವರು ಕೂಡ ಮನುಷ್ಯನ ಅವತಾರ ರೀತಿ ಬಂದಾಗ ಯಾವ ಶಿಕ್ಷೆ ಅನುಭವಿಸಿದ್ರು, ಏನೆಲ್ಲ ಆಯಿತು, ಸಮಾಧಿ ಮಾಡಿದ್ರು, 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋದ್ರು, ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡು ಈಗ ನಮಗಾಗಿ ವಿಜ್ಞಾಪನೆ ಮಾಡಿದ್ರು. ನೋಡಿ, ಇವತ್ತು ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಅವರು ಕೂಡ ಕೆಸರಲ್ಲಿ ಬಿದ್ದವರು, ಏನೆಲ್ಲ ಮಾಡಿದ್ರು. ಖಂಡಿತ ಹಾಗೆ ಯೋಹಾನ 15ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ಓದಬಹುದು. ನೀವು ನನ್ನವರಾದ್ದರಿಂದ ಈ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖ ನಿಮಗಿದೆ, ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಿಮ್ಮ ಮೇಲೆ ಕೋಪ ಇದ್ದರೆ ನನ್ನ ಮೇಲೆ ಕೋಪ ಇದ್ದ ಹಾಗೆ. ಖಂಡಿತವಾಗಿ ನೀವು ಈ ಲೋಕದವರಲ್ಲ, ಪರಲೋಕದವರು ಎಂಬುದಾಗಿದೆ. ನಮಗೆ ಸ್ತೋತ್ರವಾಗಲಿ. ಹಾಗೆ ಎಲ್ಲರನ್ನು ಕೂಡ ನಂಬುವುದಲ್ಲ, ಇದೆಲ್ಲವನ್ನು ನಮ್ಮ ಜೀವಿತಕ್ಕೂ ಕೂಡ ನಾವು ಅಳವಡಿಸಿಕೊಳ್ಳಬೇಕು. ಕಷ್ಟ ಬಂದಾಗ ಹಿಂಜರಿಯಬಾರದು. ಅದು ಒಂದು ದೇವರ ಪ್ರೀತಿಯಾಗಿದೆ. ಖಂಡಿತವಾಗಿ ದೇವರಲ್ಲಿಂದ ಮೇಲಕ್ಕೆ ಎತ್ತುತ್ತಾನೆ. ನಮಗೆ ಸ್ತೋತ್ರ. ಈ ಉದಾಹರಣೆಗೆ ನಾನು ಕೂಡ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಬೇಕಾಗಿತ್ತು, 31 ವರ್ಷ ಆಗಬೇಕಾಗಿತ್ತು. ಆದರೆ ಇವತ್ತು ದೇವರು ಯಾರ ಕೈಗೂ ಸಿಕ್ಕದ ಹಾಗೆ ಮರಣದಿಂದ ಮೇಲೆ ಎತ್ತಿ ನಾನಾ ರೀತಿಯಲ್ಲಿ ಇವತ್ತು ಬಂಡೆಯ ಮೇಲೆ ನಿಲ್ಲಿಸಿದ್ದೇನೆ. ಯಾರಿಗೂ ಏನು ಮಾಡೋಕ್ಕೂ ಆಗೋದಿಲ್ಲ. ಯಾರಿಗೆ ಯಾವ ತಕ್ಕ ಸಮಯದಲ್ಲಿ ತಕ್ಕಾಗಿ ಉತ್ತರ ಕೊಡಬೇಕು ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಪ್ರತಿ ಒಂದು ವಿಷಯಕ್ಕೂ ಬಾಯಿ ತೆಗೆದು ವಾಕ್ಯವಾದ ಮೂಲಕವೇ ಮಾತನಾಡುವಾಗ ಅವರು ಯಾವ ಮನುಷ್ಯರಾಗಲಿ ಬಾಯಿ ಮುಚ್ಚಿಕೊಂಡಿರುವಾಗ ಇವತ್ತು ದೇವರು ಮಾಡಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 3ನೇ ವಚನ 43. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಅದೆಲ್ಲ ಆದ ಮೇಲೆ ದಾವೀದರಸರು ಹಾಡಿನ ಮೂಲಕ ದೇವರನ್ನು ಮಹಿಮೆಪಡಿಸುವ ಹಾಗೆ, ಸಾಕ್ಷಿ ಕೊಡುವ ಹಾಗೆ ದೇವರು ದಾವೀದರಸರನ್ನ ಏನು ಮಾಡಿದ್ರು? ಆಶೀರ್ವಾದ ಮಾಡಿದ್ರು. ಇಲ್ಲದಿದ್ದರೆ ಖಂಡಿತವಾಗಿ ದಾವೀದರ ಸೃಷ್ಟಿಯೆಲ್ಲ ಕೀರ್ತನೆಗಳನ್ನ ಬರೆಯಲು ಹಾಡಿನ ಮೂಲಕ ಇವತ್ತು ದೇವರನ್ನು ಮಹಿಮೆಗೊಳಿಸಲು ಆಗುತ್ತಿರಲಿಲ್ಲ. ಇದು ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ಮಾಡಿದ ಉಪಕಾರಗಳಿಗಾಗಿ ನಾವು ಏನು ಮಾಡಬೇಕು? ದೇವರನ್ನು ಸ್ತುತಿಸಬೇಕು, ಕೊಂಡಾಡಬೇಕು, ಆರಾಧಿಸಬೇಕು. ಒಳ್ಳೆ ಒಳ್ಳೆ ದೇವರ ಹಾಡುಗಳಿದ್ದಾವೆ. ಆ ಹಾಡಿನ ಮೂಲಕ ನಾವು ಹಾಡಿ ದೇವರನ್ನು ಮಹಿಮೆಗೊಳಿಸಬೇಕು. ಹಾಡಿಗೆ ತಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನೂತನ ಕೀರ್ತನೆ, ಹೊಸ ಹೊಸ ಹಾಡುಗಳು. ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ಒಂದೊಂದು ಇವತ್ತು ಲೋಕದ ವಿಷಯಗಳಿಗೂ ಬಂದಿದ್ದಾರೆ, ಪಿಕ್ಚರ್ ಹಾಡುಗಳಿಗೂ ಸೇರಿಸಿದ್ದಾರೆ, ಸೈತಾನ ಹಾಡುಗಳಿಗೂ ಕೂಡ ಸೇರಿಸಿದ್ದಾರೆ. ದುಡ್ಡಿಗಾಗಿ ಏನು ಮಾಡ್ತಾ ಇದ್ದಾರೆ? ಇವತ್ತು ನಾನಾ ರೀತಿ ಹಾಡುಗಳನ್ನ ಮಾಡಿಕೊಂಡು ದುಡ್ಡು ಸಂಪಾದನೆಗಾಗಿ ಕೂಡ ಇದ್ದಾರೆ. ಖಂಡಿತವಾಗಿ ಅಂಥದಕ್ಕೆ ಯಾವಾಗಲೂ ನಾವು ಅವಕಾಶ ಕೊಡಬಾರ್ದು. ಅಂತ ಹಾಡು ಪುಸ್ತಕಗಳನ್ನು ತಗೊಳ್ಬಾರ್ದು, ಓದಬಾರ್ದು.
ನಿಜವಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಇವತ್ತು ಮಾತ್ರ ನಾವು ಅಂಥ ಹಾಡುಗಳ ಮೂಲಕ ದೇವರನ್ನ ಮಹಿಮೆಗೊಳಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದು ನಮ್ಮ ದೇವರ ಸ್ತೋತ್ರವೇ. ಹಾಡಿನ ದೇವರು ಮಾಡಿದಂಥ ಕಾರ್ಯಗಳನ್ನು ಹಾಡಿನ ಮೂಲಕ, ರಾಗದ ಮೂಲಕ ಇವತ್ತು ನಮ್ಮ ಬಾಯಿಯಲ್ಲಿ ಬರಬೇಕಾದ್ರೆ ಅದು ದೇವರಿಂದ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವರ ಇರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ನೋಡಿ, ದೇವರ ಕಾರ್ಯವನ್ನು ಹಿಂದೆ ಇಸ್ರಾಯೇಲರು ನೋಡಿದ್ರು, ಆದರೂ ಏನು ಮಾಡಿದ್ರು? ಅಲ್ಲಿ ಎಲ್ಲರೂ ಕಾನಾನ್ ದೇಶ ಸೇರಲಿಲ್ಲ. 6 ಲಕ್ಷದಲ್ಲಿ ಬರೀ 2 ಮಾತ್ರ ಕಾನಾನ್ ದೇಶವನ್ನು ಸೇರಿದರು ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಪ್ರವಾದಿ ಸಾಕ್ಷಿಗಳು ಸರಿಯಾದವರು ಮಾತ್ರ ದೇವರನ್ನು ಹಿಂಬಾಲಿಸಿದರು, ಆಶೀರ್ವಾದ ಹೊಂದಿದವರು. ಹಾಗೆ ಇವತ್ತು ಕೂಡ ಒಬ್ಬೊಬ್ಬರು ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ನೋಡಿ ಅನೇಕರು ದೇವರ ಬಳಿಗೆ ಬರುವವರಿದ್ದಾರೆ. ಆಗ ನಾವು ಏನು ಮಾಡಬೇಕಾಗ ದೇವರ ಪರವಾಗಿ ಸಾಕ್ಷಿ ನುಡಿಬೇಕು, ಅವರಿಗೆ ದೇವರ ವಿಷಯವನ್ನು ತಿಳಿಸಬೇಕು. ಸರ್ವ ಸೃಷ್ಟಿಕರ್ತನಾದ ನಿಜವಾದ ದೇವರು ಯಾವುದು? ಇವತ್ತು ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ವೇದಗಳು ಇರ್ಬೋದು, ಬಾಕಿ ಯಾವುದೇ ಪುಸ್ತಕಗಳು ಆ ಸ್ವಾಮೀಜಿ ಬರ್ದ, ಈ ಸ್ವಾಮೀಜಿ ಬರ್ದ, ಅದು ಬೇಡವೇ ಬೇಡ. ಸರ್ವ ಸೃಷ್ಟಿಕರ್ತನಾದ ದೇವರ ವಿಷಯದ ಪುಸ್ತಕಗಳು, ಗ್ರಂಥಗಳು ಮಾತ್ರ ಈಗಲೇ ಹೇಳಿದಾಗ ಆಗಬೇಕು. ಆಗ ಅದರಂತೆ ಆ ದೇವರಂತೆ ನಾವು ಸರ್ವ ಸೃಷ್ಟಿಕರ್ತನ ಬಗ್ಗೆ ಸಾಕ್ಷಿ ನುಡಿದಾಗ, ದೇವರ ಪರವಾಗಿ ಬೋಧನೆ ಮಾಡಿದಾಗ ಅನೇಕರು ಏನು ಮಾಡ್ತಾರೆ? ದೇವರ ಬಳಿಗೆ ಬರುವಂಥ ಅವಕಾಶವಿದೆ. ನಾವು ಯಾವಾಗಲೂ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಮುಚ್ಚಿಟ್ಟುಕೊಳ್ಳಬಾರದು. ಒಂದೊಂದು ಸಮಯ ಯಾರಾದರೂ ಅಯ್ಯೋ ನನಗೆ ಆ ಕಷ್ಟ ಆಯಿತು, ಈ ಕಷ್ಟ ಆಯಿತು, ಆ ಸಂಕಟ, ಈ ಸಂಕಟ, ಆ ದುಃಖ, ಈ ದುಃಖ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಆ ದೇವಸ್ಥಾನಕ್ಕೆ ಹೋದೆ, ಈ ದೇವಸ್ಥಾನಕ್ಕೆ ಹೋದೆ, ಆ ಪೂಜಾರಿ ಹತ್ರ ಹೋದೆ, ಈ ಗುರುಗಳ ಹತ್ರ ಹೋದೆ, ಈ ಸ್ವಾಮೀಜಿಗಳ ಹತ್ರ ಹೋದೆ, ಆ ಮಠಕ್ಕೆ ಹೋದೆ, ಆ ಮಾಯಮಂತ್ರ ಮಾಡಿಸಿದೆ, ಈ ಮಾಯಮಂತ್ರ ಮಾಡಿಸಿದೆ, ಅದು ಬಲಿ ಕೊಟ್ಟೆ, ಇದು ಬಲಿ ಕೊಟ್ಟೆ, ಆ ದೆವ್ವ ಹಿಡಿಯೋರ ಹತ್ರ ಹೋದೆ, ಈ ದೆವ್ವ ಹಿಡಿಯೋರ ಹತ್ರ ಹೋದೆ ಅಂತ ಹೇಳಿಕೊಂಡು ಒಂದೊಂದ್ಸಲ ಕಣ್ಣೀರು ಹಾಕ್ತಾ ಪರಿಸ್ಥಿತಿ ಬರ್ತಾರೆ. ಅದು ದೇವರು ನಮಗೆ ಕೊಡುವಂಥ ಸಮಯ. ಆಗ ನಾವು ಅಂಥ ಸಮಯ ನೋಡಿಕೊಂಡು ನಿಜವಾಗಿ ದೇವರ ಸತ್ಯ ದೇವರನ್ನು ಅವರಿಗೆ ತಿಳಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ದೇವರು ಕೊಡುವಂಥ ಒಂದು ಅವಕಾಶ. ಎಲ್ಲ ಸಮಯದಲ್ಲಿ ಎಲ್ಲರಿಗೂ ಹೇಳಿಕೊಂಡು ಹೋಗುವುದು ಅಲ್ಲ. ಆಗ ದೇವರ ಆತ್ಮ ಅವರಲ್ಲಿದ್ದರೆ ಖಂಡಿತವಾಗಿ ಅವರು ಏನು ಮಾಡ್ತಾರೆ? ಆ ಮಾತನ್ನು ಕೇಳ್ತಾರೆ, ದೇವರ ಆತ್ಮನಲ್ಲಿ ನಡೆಸ್ತಾರೆ. ಒಂದೊಂದು ಕಡೆ ಇವತ್ತು ಅನೇಕರು ಇವತ್ತು ನಡೀತಾ ಇದೆ, ಸುಳ್ಳು ಬೋಧನೆಗಳನ್ನು ಮಾಡಿಕೊಂಡು, ಅದು ಇವತ್ತು ಭಾಷೆಗಳಿರ್ಬೋದು, ಫಾದರ್ಗಳು, ಗುರೂಜಿಗಳು, ಸ್ವಾಮೀಜಿಗಳು, ಮಠಾಧೀಶ್ವರುಗಳು, ನಾನಾ ರೀತಿಯಲ್ಲಿ ಇರ್ಬೋದು. ಜನಗಳು ಅವರಿಗೆ ಚೆನ್ನಾಗಿ ಗೊತ್ತಿದೆ, ಆದರೆ ಅವರೊಂದು ಬದುಕಾಟಕ್ಕಾಗಿ, ಅವರ ಜೀವನಕ್ಕಾಗಿ ಸುಳ್ಳು ಹೇಳಿ ಜನಗಳನ್ನು ಮುಖಕ್ಕೊಂಥರ ಮಾತನಾಡೋದು, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು, ಅಲಂಕಾರ ಇರೋರೇ ಬೇಕು, ಐಶ್ವರ್ಯವಂತರೇ ಬೇಕು, ಈ ರೀತಿ ಸುಳ್ಳು ಹೇಳಿ ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಅನೇಕರು ಸತ್ಯವನ್ನು ಸತ್ಯಕ್ಕಾಗಿ ಇವತ್ತು ಜನಗಳು ಅಲೆದಾಡ್ತಾರೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ತಿಮೋಥಿಯರಿಗೆ ಹೇಳಿದರೆ, ಅದು ಕೂಡ ಇವತ್ತು ಒಂದೊಂದು ಕುಟುಂಬದಲ್ಲಿ ನಡೀತಾ ಇದೆ. ಆವಾಗ ಅಂಥವ್ರನ್ನು ಕೂಡ ಸತ್ಯ ದೇವರು ಸರಿಯಾಗಿ ಯಾರನ್ನು ಆರಿಸಿಕೊಂಡ್ರೆ ಅಂಥವ್ರ ಬಳಿಗೆ ಕಳಿಸ್ತಾರೆ. ಆಗ ಅವರು ಅಲ್ಲಿ ಹೋದರು, ಇಲ್ಲಿ ಬಂದರು, ಆ ಸಭೆಯವರು, ಈ ಸಭೆಯವರು, ಅಂಥವ್ರು ಇಂಥವ್ರು ನಾವು ನೋಡಬಾರ್ದು. ಸತ್ಯವನ್ನು ತಿಳಿಸಲೇಬೇಕು. ದೇವರ ನಾಮಕ್ಕೆ ಅವರಿಂದ ಯಾವುದೇ ಲಾಭದ ಅಪೇಕ್ಷೆಯನ್ನು ನಾವು ಪಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ದಾವೀದರಸರು ಹೇಳಿದ್ದು, ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ನಮ್ಮಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳಿಗೆ ಮತ್ತೆ ದೇವರು ನಮಗೆ ದರ್ಶನ ಕೊಟ್ಟಾಗ, ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ, ಅವರಿಗೆ ಸತ್ಯವನ್ನು ತಿಳಿಸಿದಾಗ ಮನವರಿಕೆ ಆಗಿ ಅವರು ಕೂಡ ದೇವರ ಬಳಿಗೆ ಬರುವಂಥ ಅವಕಾಶ ಇದೆ. ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಕೆಲವರು ಯೇಸ್ವಾಮಿ ಹೇಳಿದರೆ, ಇದು ಮುತ್ತುಗಳನ್ನು ಹಂದಿಗಳ ಮುಂದೆಯೂ ನಾಯಿಗಳ ಮುಂದೆಯೂ ಚೆಲ್ಲಬೇಡಿ. ಮೈ ತೊಳೆದ ಹಂದಿ ಉಪವಾಸ ಕೆಸರಿಗೆ ಹೋಯಿತು, ನಾಯಿ ಕಕ್ಕಿದೆ ನನ್ನ ನೆಕ್ಕಳು ಹೋಯಿತು ಅಂತ. ಇವತ್ತವರು ಕ್ರಿಶ್ಚಿಯನ್ಗಳು ದೀಕ್ಷಾಸ್ನಾನ ಪಡ್ಕೊಂಡಿದ್ದಾರೆ, ಪಡ್ಕೊಳ್ಳಿಲ್ಲ, ಅವರಂಥವರು ಇವರಿಂಥವರು ಅಂತ ಹೇಳಿ ಪ್ರಯೋಜನ ಇಲ್ಲ. ಎಲ್ಲವನ್ನ ಗಮನಿಸಿ ಯಾರಿಗೆ ತಿಳಿಸ್ಬೇಕು ಅವರಿಗೆ ತಿಳಿಸ್ಬೇಕು, ಯಾರಿಗೆ ಪ್ರಾರ್ಥನೆ ಮಾಡಬೇಕು ಅವರಿಗೆ ನೋಡಿ ಮಾಡಿ ಎಚ್ಚರದಿಂದ ದೇವರ ನಿಯಮದ ಪ್ರಕಾರ ಪ್ರಾರ್ಥನೆ ಮಾಡಬೇಕು. ಎಲ್ಲರಿಗೂ ಸುವಾರ್ತೆ ಸಾರುವುದಲ್ಲ. ಅದಕ್ಕೆ ಯೇಸು ಕೂಡ ಹೇಳಿದ್ದು, ಮುತ್ತುಗಳನ್ನ ಹಂದಿಗಳ ಮುಂದೆ ನಾಯಿಗಳ ಮುಂದೆ ಚೆಲ್ಲಬೇಡಿ, ಹಂದಿಗಳು ತುಣಿದು ನಾಶ ಮಾಡಿಯೋ, ನಾಯಿಗಳು ಕಚ್ಚಿ ಸೀಳಿಬಿಟ್ಟಾವು ಅಂತ ಇದಕ್ಕೆ ಹೇಳಿದ್ದು. ಬಹಳ ಎಚ್ಚರವಾಗಿರಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ನಮ್ಮ ಜೀವಿತ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ
ದೇವರಿಗೂ ಘನ ಮಾನ ಮಹಿಮೆ ಸಲ್ಲಿಸುವ ಹಾಗೆ ಇರಬೇಕು. 10 ದಶಾಜ್ಞೆಗಳು ಬಹಳ ಚೆನ್ನಾಗಿ ನಮ್ಮ ಹೃದಯದಲ್ಲಿ ಜ್ಞಾನದಲ್ಲಿ ನಾಟಿರಬೇಕು. ಅದಕ್ಕೆ ವಿಧೇಯರಾಗಿ ಜೀವಿಸಬೇಕು. 10 ದಶಾಜ್ಞೆಗಳು ನಮ್ಮನ್ನು ಪಾಪದಿಂದ ಬಿಡಿಸುವುದಲ್ಲ, ಅದು ನಮ್ಮ ಪಾಪಗಳನ್ನು ತೋರಿಸಿ ಕೊಡುವಂಥದ್ದು, ನಮ್ಮನ್ನು ಎಚ್ಚರಿಸುವಂಥದ್ದು, ಪರಿಶುದ್ಧತ್ವ ಕಡೆಗೆ ನಡೆಸುವಂಥದ್ದು. ಆಗ ಆ ತಪ್ಪುಗಳನ್ನು ಮಾಡಿದರೂ ಕೂಡ ಕ್ಷಮೆಯನ್ನು ಯಾಚಿಸಿ, ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿ ಮುಂದೆ ಪಾಪವನ್ನು ಮಾಡದೆ ಹೋಗದೆ ಇರಬೇಕು. ಆಗ ನಾವಿಂಥ ತಪ್ಪು ಮಾಡಿದ್ದೇವೆ ಅಂತ ಅರ್ಥ ಆದಾಗ ಕ್ಷಮಾಪಣೆ ಯಾರಿಂದ? ಸರ್ವ ಸೃಷ್ಟಿಕರ್ತರಾದ ದೇವರಿಂದ. ದೇವರೇ, ನಾನು ಇಂಥ ತಪ್ಪನ್ನು ಮಾಡಿದ್ದೇನೆಪ್ಪ, ಇನ್ನು ಮುಂದೆ ನಾನು ಮಾಡುವುದಿಲ್ಲ, ನನ್ನನ್ನು ಶಿಕ್ಷಿಸಬೇಡ ಅಂಥೇಳಿ ನಾವು ಒಪ್ಪಿಕೊಂಡು ಮತ್ತೆ ಪಾಪವನ್ನು ಮಾಡದೆ ಬಿಟ್ಟರೆ ಮಾತ್ರ ನಮಗೆ ಕ್ಷಮೆ. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನದಲ್ಲಿ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಏನು ಹೇಳಿದ್ದಾರೆ? ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ದೊರಕುವುದು. ಒಪ್ಪಿಕೊಂಡು ಬಿಡು, ಹಾಗಾದರೆ ಮಾತ್ರ ನಿನಗೆ ಕರುಣೆ ದೊರಕುವುದು. ನೀನು ಒಪ್ಪಿಕೊಂಡು ಬಿಡದೆ ಹೋದರೆ ಮತ್ತು ಪಾಪ ಮಾಡ್ತಾರೆ ಹೋದರೆ, ದೇವರಲ್ಲಿ ಪ್ರಾರ್ಥಿಸ್ತಾ ಹೋದರೆ ಕರುಣೆ ದೊರಕುವುದಿಲ್ಲ. ಬದಲಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಮತ್ತಾಯ 3:10 ಒಳ್ಳೆ ಫಲಕೊಡಲಾಗದ ಪ್ರತಿಯೊಂದು ಮರವನ್ನು ಕಡೆದು ಬೆಂಕಿಗೆ ಹಾಕಲಾಗುವುದು. 12 ಆತನ ಕೈಯಲ್ಲಿ ಮರವಿದೆ, ಕಾಳನ್ನು ತೂರುವರು, ಗಟ್ಟಿ ಕಾಳನ್ನು ಕಣಜಿಗೆ ತುಂಬುವರು, ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು. ಶಾಪದ ಇಡೀ ಬೈಬಲಲ್ಲಿ ನೋಡುವಾಗ ಆಶೀರ್ವಾದದ ವಚನಗಳು ಬಹಳ ಕಡಿಮೆ, ಶಾಪದ ವಚನಗಳೇ ಜಾಸ್ತಿ. ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಬ್ರಿಯ 6ನೇ ಅಧ್ಯಾಯ 4ರಿಂದ 8ರವರೆಗೆ ನೋಡುವಾಗ, ಒಂದ್ಸಲ ದೇವರ ದರ್ಶನವನ್ನು ಪಡೆದು ಹಿಂತಿರುಗಿ ಹೋದರೆ ಮತ್ತೆ ವಾಪಸ್ ಮಾನಸಾಂತರ ಪಡೆಯುವುದು ಅಸಾಧ್ಯ, ಅವರ ಅಂತ್ಯವು ಸುಡಲ್ಪಡುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಕಟಣೆ 21:8 ಕೂಡ ಅಲ್ಲಿ ಬಹಳ ಶಾಪವನ್ನು ಕಾಣ್ತಾ ಇದ್ದೇವೆ. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ ಬಹಳ ಎಚ್ಚರವಾಗಿರಬೇಕು. ಇದು ಪ್ರತಿಯೊಬ್ಬರಿಗೆ ಇರುವಂಥ ವಿಷಯಗಳು. ನಮಗೆ ಅದರಿಂದ ದೇವರ ಹೆಸರಿಗೆ ಯಾವಾಗಲೂ ನಾವು ಕೆಟ್ಟ ಹೆಸರು ತರಬಾರದು. ಒಂದು ವೇಳೆ ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲ ಪೌಲರು ಅದನ್ನು ಹೇಳಿದ್ದಾರೆ, ನನ್ನ ದೇವರವರ ಮುಖಾಂತರ ನನ್ನ ಬಳಿಗೆ ಬರೋರು ನಿಮ್ಮಂಥವರ ದೆಸೆಯಿಂದ ನನ್ನ ಬಳಿಗೆ ಬರ್ತಾ ಇಲ್ಲ ಅಂತ. ಆದರೆ ಏನು ಮಾಡೋದು? 10 ಆಜ್ಞೆಗಳನ್ನ ತಿಳ್ಕೊಳ್ಳೋದು, ವಾಕ್ಯಗಳನ್ನ ಇವತ್ತು ಎಲ್ಲ ದೇವರ ಗ್ರಂಥಗಳ ಮೂಲಕ ತಿಳ್ಕೊಳ್ಳುವುದು ಪ್ರತಿಯೊಂದೊಂದು ಜನಾಂಗಗಳು. ಆದರೆ ಮತ್ತೆ ಮಾಡೋದು ಅವರ ಲೋಕದ ವಿಷಯಗಳನ್ನು ಅವರು ಬಿಡುವುದೇ ಇಲ್ಲ. ಆಗ ಏನು ಹೇಳ್ತಾರೆ? ನೋಡಪ್ಪ, ಅವರು ಬೋಧನೆ ಮಾಡ್ತಾರೆ, ಭಾಳ ಬುದ್ಧಿವಾದ ಹೇಳ್ತಾರೆ, ಅವರೇ ಈ ರೀತಿಯಲ್ಲಿ ಇದ್ದಾರಲ್ಲ, ಮತ್ತು ನಾವು ಯಾಕೆ ಹೋಗೋದು? ಅವರು ಏನು ಬಿಡುಗಡೆ ಆಗಿದ್ದಾರೆ, ಅವರಿಗೆ ಏನು ಒಳ್ಳೆಯದಾಗಿದೆ ಅಂಥೇಳಿ. ಆಗ ಅದು ಕೆಟ್ಟ ಹೆಸರು ಬರೋದು ಯಾರಿಗೆ? ದೇವರಿಗೆ. ಆದ್ದರಿಂದ ದೇವರು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ನಡೆಸ್ತಾ ಇರುವಾಗ ದೇವರಿಗೆ ಮಹಿಮೆ ಬರುವಂತೆ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು. ನಮ್ಮ ಪರವಾಗಿ ಕೂಡ ನಾವು ಸಾಕ್ಷಿ ನುಡಿಯಬೇಕು. ನಾನಿರುವ ಮನೆಯ ಪಕ್ಕದಲ್ಲಿ ಒಂದ್ಸಲ ಒಂದು ಹುಡುಗಿ ಒಂದು ಮಾತನ್ನು ಹೇಳಿದ್ಲು, ಬ್ರದರ್ ನೋಡಿ, ಇಂಥವ್ರು ದೇವರನ್ನ ನಂಬಿದ್ದಾರೆ, ಕಡೆಗೆ ದೇವರು ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳಿದಾರಲ್ಲ, ಆದರೆ ಅವರೇ ದೇವರ ಹೆಸರಿನಲ್ಲಿ ದೀಕ್ಷಾಸ್ಥಾನ ಪಡ್ಕೊಂಡಿದ್ದಾರೆ ನೋಡಿ, ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ದಾಗ ಕೊಟ್ಟಿದ್ದನ್ನು ವಾಪಸ್ ಕೊಡ್ತಾ ಇಲ್ಲ, ಕೇಳಕ್ಕೋದ್ರೆ ಜಗಳ ಮಾಡ್ತಾ ಇದ್ದಾರೆ, ಇವರೇ ಮಾಡ್ತಾ ಇದ್ದಾರಲ್ಲ, ಆಗ ಅದು ಹೇಗೆ? ಆಗ ಅವರು ದೇವರ ಹತ್ರ ಇದ್ದಾರಾ? ಆಗ ದೇವರವ್ರನ್ನ ಯಾಕೆ ಬದಲು ಮಾಡಲಿಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಒಂದು ಹುಡುಗಿ ನನಗೆ ಪ್ರಶ್ನೆ ಮಾಡಿದ್ಲು. ಆಗ ಸಂಪೂರ್ಣವಾಗಿ ವಿವರಿಸಿ ಕೊಟ್ಟೆ. ನೋಡಿ, ಅವರ ಪರಿಸ್ಥಿತಿ ಹೀಗೆ ಆಗ್ತದೆ. ದೇವರೊಂದು ಅವಕಾಶವನ್ನು ಕೊಟ್ಟ. ದೇವರು ಖಂಡಿತವಾಗಿ ಕೆಟ್ಟವನಲ್ಲ, ದೇವರು ಇಂಥವರೇ ಅಂತ ಹೇಳಿ ಅದು ಇವತ್ತು ಕೂಡ ನೆರವೇರ್ತಾ ಇದೆ. ಯಾವುದೇ ಕಾರಣಕ್ಕೂ ಮುಂದೆ ಬರಲು ಸಾಧ್ಯವಾಗಲಿಲ್ಲ. ಹಾಗೆ ಇದು ತಪ್ಪು. ಒಂದು ಯಾರಿಗೆ ಬೇಸರ? ದೇವರಿಗೆ ಬೇಸರವಾಗಿದೆ. ನಮ್ಮ ನಡೆ ನುಡಿ ಕ್ರಿಯೆಗಳು ಬಹಳ ಎಚ್ಚರವಾಗಿರಬೇಕು. ಅದಕ್ಕೆ ಆ ರೀತಿ ಯಾರು ತಪ್ಪಿ ಹೋಗ್ತಾರೋ ಸರಿಯಾದ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದು ಹಿಂದೆ ಹೇಳಿದಂಥ ವಾಕ್ಯಗಳು ಕೂಡ ಬಹಳಷ್ಟು ವಾಕ್ಯಗಳಿವೆ. ಆದ್ದರಿಂದ ಬಹಳ ಎಚ್ಚರವಾಗಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 4ನೇ ವಚನ, ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನೇ ನಂಬುತ್ತಾನೋ ಅವನೇ ಧನ್ಯನು. ನೋಡಿ, ಇಷ್ಟು ಹೊತ್ತು ಮಾತಾಡಿದ್ದು ಇದನ್ನು ಕೂಡ ಹಿಂದೆ ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. ದೇವರನ್ನು ಅರಿತುಕೊಂಡು ದೇವರಿಂದ ಉಪಕಾರವನ್ನು ಪಡೆದುಕೊಂಡು ಮತ್ತು ಗರ್ವ ಅಹಂಕಾರವನ್ನು ಬಿಡದೆ ನಾನೇ ಮಾಡಿದ್ದು ಸರಿ ಅಂತೇಳಿ ಒಂದು ರಾಜಕೀಯದಲ್ಲಿ ಇರ್ಬೋದು, ಯಾವುದರಲ್ಲಿ ಇರ್ಬೋದು, ಗರ್ವ ಅಹಂಕಾರದವನ್ನು ಬಿಡದೆ ಸುಳ್ಳು ಹೇಳಿ ಇನ್ನೊಬ್ಬರಿಗೆ ದಗ ಮೋಸ ಮಾಡಿ ಜೀವನ ಮಾಡೋರು ಅವರವರ ಒಂದು ಲಾಭಕ್ಕಾಗಿ ಸುಳ್ಳನ್ನು ಹಿಂಬಾಲಿಸೋದರಲ್ಲಿಯೂ ಸೇರದೆ, ಇಂಥವರ ಜೊತೆಯಲ್ಲಿ ಸೇರದೆ ಯೆಹೋವನನ್ನೇ ನಂಬುತ್ತಾನೋ ಅವನೇ ಧನ್ಯನು.
ಇಂಥವರ ಸಂಘ ಬಿಟ್ಟು ದೇವರ ವಾಕ್ಯವನ್ನೇ ದೇವರನ್ನೇ ಹಿಂಬಾಲಿಸಿಕೊಂಡು ಯಾರು ಮುಂದೆ ಹೋಗ್ತಾರೋ, ಹಿಂದಿನ ಜೀವಿತದಲ್ಲಿ ಆಗೋದಾಯಿತು, ಹೋಗೋದು ಹೋಯಿತು, ದೇವರ ದರ್ಶನವಾದ ಮೇಲೆ, ದೇವರು ನಮ್ಮನ್ನು ನಡೆಸಲು ಪ್ರಾರಂಭ ಮಾಡಿದ ಮೇಲೆ, ನಮಗೆ ಗೊತ್ತಾದ ಮೇಲೆ ಇಂಥ ಕೆಟ್ಟ ಈ 10 ದಶಾಜ್ಞೆಗಳಿಗೆ ವಿರುದ್ಧವಾದವರು, ದೇವರ ವಾಕ್ಯಗಳಿಗೆ ವಿರುದ್ಧವಾದವರು, ದಗ, ಮೋಸ, ಅನ್ಯಾಯ, ಪ್ರತಿಯೊಂದು ಕೆಟ್ಟದ್ದನ್ನು ಚೆನ್ನಾಗಿ ಈಗ ನಾವು ತಿಳಿದುಕೊಂಡಿದ್ದೇವೆ. ಅದನ್ನು ಅವರೊಂದಿಗೆ ಸೇರದೆ ದೇವರನ್ನೇ ನಂಬ್ತಾ, ಅಯ್ಯೋ ನನ್ನ ಹಿಂದಿನ ಜೀವಿತ ಸಾಕಪ್ಪ, ಇನ್ನು ನನಗೆ ಅದು ಬೇಡ, ನಾನು ಸರ್ವ ಸೃಷ್ಟಿಕರ್ತನಾದ ದೇವರನ್ನೇ ನಾನು ಹಿಂಬಾಲಿಸ್ತೇನೆ ಅಂತ ಆಯಾಯ ಜನಾಂಗಗಳು ಆಯಾಯ ಗ್ರಂಥದ ಮೇಲೆ ಭರವಸೆ ಇಟ್ಟು ಸೃಷ್ಟಿಕರ್ತನನ್ನೇ ನಂಬ್ತಾರ, ಅವರೇ ಧನ್ಯರು. ಆಗ ಅಂಥವರ ನಂಬಿಕೆ ಸರಿಯಾಗಿ ಆದರೆ ಮತ್ತು ಇಂಥ ಕೆಡುಕರ ಜೊತೆಲಿ ಸೇರಲು ದೇವರು ಅವರನ್ನು ಬಿಡುವುದಿಲ್ಲ. ಒಂದು ವೇಳೆ ಮತ್ತೆ ಪುನಃ ಗರ್ವ ಅಹಂಕಾರದಲ್ಲಿ ಹೋದಾಗ ಖಂಡಿತವಾಗಿ ಶಿಕ್ಷೆಯನ್ನು ಬಹಳ ಅನುಭವಿಸಬೇಕು. ಅದುವೇ ಇವತ್ತು ನಾವು ನಾನಾ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ದೇವ ಮನುಷ್ಯರು ಅಂಥವ್ರು ಇಂಥವ್ರು ಅಂತ ಹೇಳಿ ಬಹಳ ಶಿಕ್ಷೆಗೆ ಒಳಗಾಗುವುದು ಇದುವೇ ಆಗಿದೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಆಗ ಅಂಥವ್ರನ್ನ ಬಿಟ್ಟು ದೂರ ಯಾರು ಜೀವಿಸ್ತಾರೋ ಅವರೇ ಧನ್ಯರು, ದೇವರಿಂದ ಆಶೀರ್ವಾದವನ್ನು ಹೊಂದುವವರು. ಇಲ್ಲಂದರೆ ಎಷ್ಟೇ ಪ್ರಾರ್ಥನೆ ಮಾಡಲಿ, ಏನೇ ಮಾಡಲಿ, ಅವ್ರ ಜೊತೆಲಿ ಇವತ್ತು ಅನೇಕರು ರಾಜಕಾರಣಿಗಳಾಗಿದ್ದಾರೆ. ನಿಜವಾಗ್ಲೂ ರಾಜಕಾರಣಿಗಳಾದವರು ದೇವರೊಂದಿಗೆ ಜೀವಿಸ್ಲಿಕ್ಕೆ ಆಗ್ತದೋ? ಅಲ್ಲಿ ನಾನಾ ಥರದ ಲಂಚಗಳು, ಸುಳ್ಳುಗಳು, ಅವು ಇವು ಮಾಡಲೇಬೇಕು. ಅನೇಕ ರೀತಿಯಲ್ಲಿ ಅನೇಕ ಅಧಿಕಾರಿಗಳು ಲಂಚವನ್ನು ತಗೊಳ್ತಾರೆ. ಕೆಲವರು ಅಂಗಡಿ ಇಟ್ಟುಕೊಳ್ತಾರೆ. ಅಯ್ಯೋ ಎಷ್ಟೋ ಅರ್ಧಕ್ಕರ್ಧ ಲಾಭವನ್ನು ಹಂಚಿಕೊಳ್ತಾರೆ. ತಕ್ಕಡಿಗಳು ಸರಿ ಇರೋದಿಲ್ಲ, ಅಲ್ಲಿ ಕೂಡ ಸುಳ್ಳು ಹೇಳಬೇಕಾಗ್ತದೆ. ಆದರೆ ಅಂಗಡಿ ಇಡೋದು ಕೂಡ ತಪ್ಪಲ್ಲ. ಅದು ನ್ಯಾಯ ರೀತಿಯಲ್ಲಿ ಇದೆಯೋ? ಅವರವರಿಗೆ ಸಿಕ್ಕಿದಂಥ ಕೆಲಸವನ್ನು ದೇವರ ವಾಕ್ಯಕ್ಕನುಸಾರವಾಗಿ ನಡೆಸ್ತಾರೋ ಅವರೇ ಧನ್ಯರಾಗಿದ್ದಾರೆ. ಒಂದು ಅಧಿಕಾರಿ ಇರ್ಬೋದು, ಅಯ್ಯೋ ನಾನು ಲಂಚ ತೆಗಿಬಾರ್ದು, ಇರೋದರಲ್ಲಿ ನಾನು ತೃಪ್ತನಾಗಿ ಹೋಗಬೇಕಪ್ಪ. ಸ್ಥಾನಿಕ ಯೋಹಾನನು ಕೂಡ ಅಲ್ಲಿ ಇವರಿಗೆ ಯಹೂದ್ಯರಿಗೆ ಜೋರ್ಡನ್ ನದಿಗೆ ಅಲ್ಲಿ ದೀಕ್ಷಾ ಸ್ಥಾನಕ್ಕೆ ಬರೋಕ್ಕೆ ಮೊದಲು ಅದನ್ನೇ ಬೋಧಿಸಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗ ಅವರಿಗೆ ಕೂಡ ಅಲ್ಲಿ ಆಶೀರ್ವಾದ ಇದೆ. ಅವರವರಿಗೆ ಕೊಟ್ಟ ಕೆಲಸದಲ್ಲಿ ದೇವರ ವಾಕ್ಯಕ್ಕೆ ಚಾಚೂ ತಪ್ಪದೆ ನೆರವೇರಿಸ್ತಾ ಹೋದರೆ ಅದುವೇ ದೇವರ ಆಶೀರ್ವಾದ. ಅಂಥವ್ರು ಎಷ್ಟೋ ಧನ್ಯರು. ಒಂದು ವೇಳೆ ಅಂಥವ್ರನ್ನ ಯಾರಾದರೂ ಕೆಡುಕುತನ ಮಾಡಬೇಕು, ಅವರನ್ನು ಕೆಡಿಸ್ಬೇಕು ಅಂತ ಕೆಡುಕರು ಬಂದರೂ ಕೂಡ ಏನಾಗ್ತದೆ, ಅಂಥವರನ್ನು ದೇವರೇ ಅಂಥವರ ಕೈಯಿಂದ ವಿಶೇಷವಾದ ರಕ್ಷಣೆಯನ್ನು ಕೊಟ್ಟು ತಪ್ಪಿಸ್ತಾರೆ. ಇದಕ್ಕೆ ನಾನು ಕೂಡ ಒಂದು ಸಾಕ್ಷಿ. ನನ್ನ ಜೀವಿತದಲ್ಲಿ ಇದೆಲ್ಲವೂ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 5ನೇ ವಚನ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರೋ? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನ ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವೂ ಅವು ಅಸಂಖ್ಯಾತವಾಗಿವೆ. ನೋಡಿ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಿಜವಾಗಲೂ ಸರ್ವ ಸೃಷ್ಟಿಗತ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ 7ನೇ ದಿವಸ ಕೊಟ್ಟರು. ಹಾಗೆ ನೋಡಿ, ಮೇಲೆ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಎಲ್ಲೆಲ್ಲಿಂದಲೋ ಮಂಜುಗಡ್ಡೆಯನ್ನು ತೆಗೆದು ಮೋಡದ ರೂಪದಲ್ಲಿ ತೆಗೆದುಬಂದು ವಾಯುಮಂಡಲದಲ್ಲಿ ತೆಗೆದುಬಂದು ಎಲ್ಲಿಗೆ ಮಳೆ ಸುರಿಸಬೇಕು ಅಲ್ಲಿಗೆ ಮಳೆ ಸುರಿಸ್ತಾರೆ. ನಾನಾ ರೀತಿ ಭೂಮಿಯ ಮೇಲೆ ಇರುವಂಥದ್ದು, ಒಳಗೆ ಇರುವಂಥದ್ದು ಸರ್ವ ಸೃಷ್ಟಿ ಮಾಡಿದ್ದು ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯನ ಅವತಾರವೆತ್ತಿ ಕೂಡ ಬಂದರು, ವಾಪಸ್ ಹೋದರು, ಮತ್ತೆ ನ್ಯಾಯ ತೀರ್ಪಿಗೆ ಬರೋವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಈಗಲೂ ಕೂಡ ನೋಡಿ, ದೇವರ ಒಂದೊಂದು ಕಾರ್ಯಗಳು, ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ, ಬೇಸಿಗೆಗಾಲದಲ್ಲಿ ಬೇಸಿಗೆ, ಪ್ರತಿ ಒಂದನ್ನು ಉಂಟು ಮಾಡಿದವರು ಸರ್ವ ಸೃಷ್ಟಿಗತನ ಪರಿಶುದ್ಧರಾದ ದೇವರು. ಆ ದೇವರಿಗೆ ಸಮಾನರು ಯಾರೂ ಇಲ್ಲ. ಇವತ್ತು ಭೂಮಿ ಮೇಲೆ ಅನೇಕ ಮಠ, ಮಂದಿರ, ದೇವಸ್ಥಾನಗಳಿವೆ. ದೊಡ್ಡ ದೊಡ್ಡ ಚಂಡಮಾರುತ, ಬಿರುಗಾಳಿ, ಸುನಾಮಿ, ಬೆಟ್ಟ ಗುಡ್ಡಗಳು ಜರಿದು ಬೆಂಕಿ ಇದ್ದಾಗ ಅದೆಲ್ಲ ಸುಟ್ಟು ನಾಶವಾಗಿ ಹೋಗ್ತವೆ. ಇವತ್ತು ಅದು ಚರ್ಚ್ ಅಂತ ಹೇಳಿದ್ರು ನಿಲ್ಲೋದಿಲ್ಲ, ಮಸೀದಿ ಅಂತ ಹೇಳಿದ್ರು ನಿಲ್ಲೋದಿಲ್ಲ, ಮಂದಿರ ಅಂತ ಹೇಳಿದ್ರು ನಿಲ್ಲೋದಿಲ್ಲ. ಎಷ್ಟೆಷ್ಟೋ ಕೋಟಿ ಖರ್ಚನೆ ಮಾಡಿದರು, ಎಂತೆಂಥ ಯಜ್ಞ ಮಾಡಿದರು, ಎಷ್ಟೇ ಪೂಜೆ ಮಾಡಿದರು, ಎಷ್ಟೇ ಬೆಳ್ಳಿ ಬಂಗಾರ ಹಾಕಿದರು, ಎಷ್ಟೇ ವೈಡೂರ್ಯ ಹಾಕಿದರು, ಎಷ್ಟೇ ವಜ್ರಗಳನ್ನ ಹಾಕಿದರು, ಒಂದು ನಿಲ್ಲೋದಿಲ್ಲ. ಯಾಕೆಂದರೆ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ. ಕಬ್ಬಿಣ, ಬೆಳ್ಳಿ, ಬಂಗಾರ ಮುಟ್ಟಿದಲ್ಲಿದ್ದಾಗ ನನಗೆ ಗುಡಿಗಳನ್ನ ಕಟ್ಟಬೇಡಿ ಅಂತೇಳಿ ದೇವರೇ ಸ್ವತಃ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಇಲ್ಲಿ ದಾವೀದರಸರು ಅದನ್ನೇ ಹೇಳಿದ್ದು, ಯೆಹೋವನೇ ನನ್ನ ದೇವರೇ, ನಿನಗೆ ಸಮನಾದ ದೇವರು ಯಾರು? ಎಲ್ಲವನ್ನ
ಈಗ ನೋಡಿ, ಮೊದಲು ಕೊರೋನಾ ಬಂತು, ಎಲ್ಲ ದೇವಸ್ಥಾನಗಳ ಬಾಗಿಲು ಹಾಕಿದ್ರು, ದೇವಸ್ಥಾನಗಳ ಬಾಗಿಲು ಹಾಕಿದ್ರಲ್ಲಿ ದೇವರು ಅದರೊಳಗೆ ಇರ್ತಾರ? ಇದೆಲ್ಲೊಂದು ಮೂಢನಂಬಿಕೆ, ಇದೆಲ್ಲೊಂದು ಮೂಢತನ. ಅವರಿಗಿನ್ನೂ ಜ್ಞಾನ ಬೆಳೆದಿಲ್ಲ. ಆಗ ಯಾಕೆಂದರೆ ಅವರು ಹೊಟ್ಟೆ ತುಂಬಿಸ್ಲಿಕ್ಕಾಗಿ ಗೊತ್ತಿದ್ರು ಜನಗಳನ್ನು ವಂಚಿಸ್ತಾ ಇದ್ದಾರೆ. ಆಯಿತು, ಕೊರೋನಾ ಮುಗೀತು, ಆ ದೇವರು ಎಲ್ಲ ವಿಗ್ರಹಗಳಿಗೆ ದೇವರಿಗೆ ಸ್ಪ್ರೇ ಮಾಡೋಕ್ಕಾಗ್ತದ? ಅಲ್ಲಿವರೆಗೆ ಅವರು ಅದರೊಳಗೆ ಇರ್ತಾರ? ಖಂಡಿತವಾಗ್ಲೂ. ಇದಕ್ಕೆ ಹೇಳೋದು ಮೂಢಾತ್ಮರು. ಇಂಥವ್ರ ಜೊತೆ ಸೇರಬಾರ್ದು, ಇಂಥವ್ರ ಮಾತುಕತೆಯಲ್ಲಿ ಇರ್ಬೋದು, ಗೊತ್ತಿದೆ ಅವರಿಗೆ, ಆದರೂ ಜನಗಳಿಗೆ ವಂಚನೆ ಮಾಡ್ತಾ ಇದ್ದಾರೆ ಅವರ ಹೊಟ್ಟೆ ತುಂಬಿಸೋಕ್ಕಾಗಿ. ಇಂಥದ್ರ ಬಗ್ಗೆ ಬಹಳ ಎಚ್ಚರ ಇರಬೇಕು. ನಾವು ಸರ್ವ ಸೃಷ್ಟಿಕರ್ತರನ್ನೇ ನಂಬಿಕೊಂಡಿರಬೇಕು ಹೊರತು ಬೇರೆ ಭೂಲೋಕದ ದೇವರುಗಳನ್ನೆಲ್ಲ, ಮನುಷ್ಯರನ್ನು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನದ ದೇವರು ಯಾರು? ಸರ್ವ ಸೃಷ್ಟಿಕರ್ತರನ್ನು ತಿಳ್ಕೊಂಡು ಅವರನ್ನೇ ಹಿಂಬಾಲಿಸಬೇಕು. ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತಗಳು ಎಷ್ಟೋ ವಿಶೇಷವಾಗಿ. ನೋಡಿ, ದೇವರೆಲ್ಲ ಸೃಷ್ಟಿ ಮಾಡಿದ್ದು ಯಾಕೆ? ನಮ್ಮ ಹಿತಕ್ಕಾಗಿ. ಆದಿಮಾನವನನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಪ್ರತೀ ಒಂದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸೃಷ್ಟಿಯ ನಿಯಮವನ್ನು ನಾವು ನೋಡ್ತೇವೆ. ಯಾರಿಗೆ? ಮನುಷ್ಯರಿಗಾಗಿ ಸೃಷ್ಟಿ ಮಾಡಿಟ್ರು. ಎಂಥ ಒಂದು ಹಿತ ನೋಡಿ. ಆಕಾಶವನ್ನು ಸೃಷ್ಟಿ ಮಾಡಿದ್ರು, ಅಲ್ಲಿ ಸೂರ್ಯನನ್ನಿಟ್ಟರು, ಚಂದ್ರನನ್ನಿಟ್ಟರು, ನಕ್ಷತ್ರ ಇಟ್ಟರು, ಎಲ್ಲಿಂದಲೋ ನೀರನ್ನು ಮಂಜುಗಡ್ಡೆಯನ್ನಾಗಿ ತಂದು ಗದ್ದರಿಸಿ ಮಳೆಯನ್ನು ಸುರಿಸ್ತಾ ಇದ್ದಾರೆ, ಇಬ್ಬನಿಯನ್ನು ಸುರಿಸ್ತಾ ಇದ್ದಾರೆ. ಭೂಮಿ ಮೇಲೆ ಮನುಷ್ಯನನ್ನು ಸೃಷ್ಟಿ ಮಾಡಿದವರಿಗೆ ಬೇಕಾದ ಪ್ರಾಣಿ ಪಕ್ಷಿಗಳನ್ನು, ಹಣ್ಣು ಹಂಪಲು ಗಿಡಗಳನ್ನು ಪ್ರತಿಯೊಂದನ್ನು ಸೃಷ್ಟಿ ಮಾಡಿದರು. ಭೂಮಿಯ ಕೆಳಗಡೆ ನೀರನ್ನು ಇಟ್ಟರು, ಬಂಗಾರವನ್ನು ಇಟ್ಟರು, ಆ ವಾಹನಗಳಿಗೆ ಬೇಕಾದ ಪ್ರತಿಯೊಂದು ಬಹಳಷ್ಟು ವಸ್ತುಗಳನ್ನು ಮಣ್ಣೊಳಗೆ ಇಟ್ಟರು, ನಿಧಿ ನಿಕ್ಷೇಪಗಳನ್ನು ಕೂಡ ಇಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿ ಒಂದು ಹಣ್ಣು ಹಂಪಲು ಗಿಡ ಮರಗಳನ್ನು ಹಾಗೂ ದೂರದ ಊರಿಗೆ ಪ್ರಯಾಣ ಮಾಡೋಕ್ಕೆ ವಿಶೇಷವಾದ ವಾಹನಗಳನ್ನು ಕೂಡ ತಯಾರು ಮಾಡಿದರು. ಅದಕ್ಕೆ ತಯಾರು ಮಾಡಬೇಕಾದ್ರೆ ವಿಜ್ಞಾನಿಗಳು ಯಾರು? ಮನುಷ್ಯರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರ ಮುಖಾಂತರ ಮಾಡಿಸಿದ್ರು. ಅದಕ್ಕೆ ಬೇಕಾದ ಪೆಟ್ರೋಲು, ಡೀಸೆಲು, ಆಯಿಲನ್ನು ಕೂಡ ಭೂಮಿ ಒಳಗಡೆ ಇಟ್ಟರು. ಅದನ್ನು ಕೂಡ ನೀರಿನ ಮೇಲೆ ತರಬೇಕಾದ್ರೆ ಹಡಗನ್ನು ತಯಾರಿಸಿ ದೂರದ ಊರಿಂದ ತರಕ್ಕೆ ಮಾಡಿದರು. ಆ ನೀರಿನ ಮೇಲೆ ಇವತ್ತೊಂದು ಸಣ್ಣ ಕಲ್ಲು ಬಿದ್ದರೂ ಕೂಡ ಮುಳುಗಿ ಹೋಗ್ತದೆ. ಎಷ್ಟೋ ಟನ್ನು ತೂಕ ಇರುವಂಥ, ಎಷ್ಟೋ ಲೋಡು ತಗೊಂಡು ಬರುವಂಥ ಹಡಗನ್ನು ಕೂಡ ಮಾಡಿ ಅದನ್ನು ಒಂದು ಊರಿಂದ ಒಂದು ಊರಿಗೆ ಸರಕು ಸಾಮಗ್ರಿಗಳನ್ನ ತರುವಂತೆ ಮಾಡಿದರು. ಈ ಜ್ಞಾನವನ್ನು ಯಾರು? ಇದನ್ನು ತಯಾರಿಸೋ ವಿಜ್ಞಾನಿಗಳಿಗೆ ಆ ಜ್ಞಾನವನ್ನು ಕೊಟ್ಟಿದ್ದು ಯಾರು? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತೊಂದು ವೈದ್ಯರೊಂದು ಕಾಯಿಲೆಯನ್ನು ಗುಣ ಮಾಡಬೇಕಾದ್ರೆ ಅವರಿಗೆ ಏನು ಬೇಕು? ಅಲ್ಲಿ ಜ್ಞಾನ ಬೇಕು. ಆ ಜ್ಞಾನವನ್ನು ಕೊಟ್ಟವರು ಯಾರು? ದೇವರು. ಪ್ರಕೃತಿ ನಿಯಮದಲ್ಲಿ ಮಾಡಿದ ತಪ್ಪುಗಳಿಗೆ, ರೋಗಗಳನ್ನು ಗುಣ ಮಾಡಿಸಲು ವೈದ್ಯರನ್ನು ನೇಮಕ ಮಾಡಿದವರು ದೇವರೇ. ಪ್ರತಿ ಒಂದು ಉದ್ಯೋಗವನ್ನು ಕೂಡ ಮಾಡಿದವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳನ್ನು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಆದರೆ ಇದು ತಿಳಿಯಲು ದೇವರಿಂದ ಜ್ಞಾನ ಹೊಂದಿದವರು ಮಾತ್ರ ಇದನ್ನು ತಿಳ್ಕೊಳ್ತಾರೆ. ಯಾರಲ್ಲಿ ದೇವರ ಆತ್ಮ ಇದೆಯೋ, ಯಾರನ್ನು ಪರಿಶುದ್ಧ ಆತ್ಮ ನಡೆಸ್ತಾ ಇದ್ದಾರೋ ಅವರು ಅಂಥವರಲ್ಲಿ ಮಾತ್ರ ಇದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲಂದ್ರೆ ಏನು ಮಾಡ್ತಾರೆ? ನಾನು ಮಾಡಿದೆ, ನನ್ನ ಮನೆ, ನನ್ನ ಆಸ್ತಿ, ನನ್ನ ಬೆಳ್ಳಿ ಬಂಗಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಮಾಡಿದೆ. ಅಲ್ಲಿ ಒಂದೊಂದು ಕಾಯಿಲೆಗಳು, ದಗ ಮೋಸ ಬಂದಾಗ, ಅನ್ಯಾಯ ಬಂದಾಗ, ಆಲಿಕಲ್ಲು ಬಿದ್ದಾಗ, ಮಳೆ ಜಾಸ್ತಿ ಬಂದಾಗ, ಕೊಳೆತು ಹೋದಾಗ, ಅಯ್ಯೋ ಪರಮಾತ್ಮ ಹೀಗೆ ಮಾಡ್ದ, ಅಯ್ಯೋ ಭಗವಂತ ಹೀಗೆ ಮಾಡ್ದ, ಆ ಶಿವ ಹೀಗೆ ಮಾಡ್ದ, ಅಯ್ಯೋ ಹೀಗೆ ಮಾಡ್ದ. ಯಾರ ಹತ್ರ ಹೇಳ್ತೀಯಪ್ಪ? ಮೊದಲು ಏನು ಹೇಳಿದೆ? ನಾನು ಮಾಡಿದೆ. ಅದಕ್ಕೆ ಬಹಳ ಎಚ್ಚರವಾಗಿರಬೇಕು. ದೇವರು ಜ್ಞಾನ ಕೊಟ್ಟು ನಮ್ಮನ್ನು ನಡೆಸಿರುವಾಗ ಬೇರೆಯವರ ವಿಷಯ ಬೇಡ. ನಾವು ಯಾವಾಗಲೂ ನನ್ನದು ಅಂತೇಳಿ ಇರಬಾರ್ದು. ದೇವರ ಕೃತ್ಯಗಳನ್ನೆಲ್ಲ ನಾವು ನೆನೆಸಿ ದೇವರಿಗೆ ಸ್ತೋತ್ರ ಸಲ್ಲಿಸುವವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿವೆ. ನೋಡಿ, ವಿವರಿಸಿ ಹೇಳಬೇಕಾದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದಿಯಿಂದ ಅಂತ್ಯದವರೆಗೆ ಪ್ರತಿ ಒಂದು ವಿಚಾರವನ್ನು ಹೇಳುವುದಾದರೆ ಎಷ್ಟು ದಿವಸಗಳು ಬೇಕಾಗ್ತವೆ, ಎಷ್ಟೋ ಸಮಯ ಬೇಕಾಗ್ತವೆ. ಅವು ಅಸಂಖ್ಯಾತವಾಗಿದೆ. ಅದನ್ನು ವಿವರಿಸಲೇ ಸಾಧ್ಯವಿಲ್ಲ, ಲೆಕ್ಕ ಮಾಡಲು ಆಗುವುದಿಲ್ಲ, ಹೇಳಲು ಕೂಡ ಆಗುವುದಿಲ್ಲ. ಅಷ್ಟು ಒಂದು ವಿಶೇಷವಾದದ್ದು. ಪಾತಾಳದಿಂದ ಪರಲೋಕದವರೆಗೆ ಪ್ರತಿ ಒಂದು ವಿಷಯವನ್ನು ತಿಳಿಸಬೇಕಾದ್ರೆ ದೇವರ ವಿಷಯವನ್ನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಾವು ಸಂಪೂರ್ಣವಾಗಿ ದೇವರು ಇವತ್ತು ನಮಗೆ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಓದಿ ತಿಳ್ಕೊಂಡು ಸತ್ಯವನ್ನು
ಕಡಿತ ಬೆಂಕಿಯ ಚೂರಾಗಿ ಪೆಟ್ಟು ಒಂದು ತುಂಡು ಎರಡಗೆ ಮುಲಾಜಿಲ್ಲದೆ ಯಾವುದಕ್ಕೂ ಆಸೆ ಪಡದ ಸತ್ಯಸಂಧತೆಯನ್ನು ತಿಳಿಸ್ತಾ ಹೋಗ್ತಾರೋ ಅವರ ಒಂದು ಸಂಪರ್ಕದಲ್ಲಿ ಇರಬೇಕು. ಅವರ ಮುಖಾಂತರ ವಚನಗಳನ್ನು ಅರ್ಥಕೊಳ್ಳಬೇಕು, ದೇವರನ್ನು ಹಿಂಬಾಲಿಸಬೇಕು. ಆ ರೀತಿ ಹೇಳೋರು ಇದ್ದರೂ ಕೂಡ ಅವರ ಮೇಲೆ ಭರವಸೆ ಇರಬಾರದು. ಅವರನ್ನು ನೋಡಿ ಅವರಲ್ಲಿ ಒಂದು ಪ್ರೀತಿ ಇರಬೇಕು, ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು. ಆದರೆ ಅವರೇ ದೇವರು ಅಂತ ಹೇಳ್ಕೊಂಡು ಅವರನ್ನು ದೇವರ ಸ್ಥಾನದಲ್ಲಿ ಕಾಣಬೇಡಿ. ಎಷ್ಟೇ ಸತ್ಯ ಹೇಳಿದರು, ಏನೇ ಮಾಡಿದರು, ಈಗ ನನ್ನ ಮೂಲಕ ಸತ್ಯವನ್ನೇ ದೇವರು ತಿಳಿಸ್ತಾ ಬರ್ತಾ ಇದ್ದಾರೆ. ಒಂದು ವೇಳೆ ಸುಳ್ಳು ಹೇಳಿ ಏನಾದರೂ ಮಾಡಿದರೆ ನಾನು ಕೂಡ ದೇವರ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗ್ತೇನೆ, ನಾನು ಕೂಡ ಶಿಕ್ಷೆ ಅನುಭವಿಸಲೇಬೇಕಾಗಿದೆ. ಹಾಗೆಂದ ಮಾತ್ರಕ್ಕೆ ಉದಾಹರಣೆಗೆ ಹೀಗೆ ತಿಳಿಸೋರನ್ನು ಕೂಡ ದೇವರ ಸ್ಥಾನದಲ್ಲಿ ಕಾಣಬಾರದು. ಯಾಕೆಂದರೆ ಅವರು ಪಾಪಿಗಳಾಗಿದ್ದಾಗ ದೇವರು ಆರಿಸಿಕೊಂಡು ಮರಣದ ಪಾಶದಿಂದ, ಶತ್ರುಗಳಿಂದ, ನಾನಾ ರೀತಿ ತೊಂದರೆಗಳಿಂದ ಬಿಡಿಸಿ ಅವನಿಗೆ ರಕ್ಷಣೆ ಕೊಡ್ತಾ ಇರೋದು ದೇವರಾಗಿದ್ದಾರೆ. ಅವರನ್ನು ಸಾಕ್ತಾ ಇರೋರು ದೇವರು. ಆಗ ಅವರಿಗೆ ದೇವರು ಮಾಡಿದ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಅಂಥವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ಮನುಷ್ಯರ ಮೇಲೆ ಭರವಸೆ ಇಟ್ಟವನು ಶಾಪಗ್ರಸ್ತನೆಂಬುದಾಗಿ ಸ್ವತಃ ನಮಗೆ ಬೈಬಲ್ ತಿಳಿಸಲ್ಪಡುತ್ತದೆ. ಮಹಾಭಾರತ ಕೂಡ ಅದನ್ನೇ ಹೇಳ್ತದೆ, ಕುರಾನ್ ಕೂಡ ಅದನ್ನೇ ಹೇಳ್ತದೆ, ಭಗವದ್ಗೀತೆ ಕೂಡ ಅದನ್ನೇ ಹೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಂಥವರಿಗಾಗಿ ಪ್ರಾರ್ಥಿಸಬೇಕು. ಮನುಷ್ಯರ ಮೇಲೆ ಯಾವಾಗಲೂ ನಂಬಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 6ನೇ ವಚನ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞವನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಆ ಪೂಜೆ ಮಾಡಬೇಕು, ಪುಸ್ಕಾರ ಮಾಡಬೇಕು, ಪಾನೀಯ ಕೊಡಬೇಕು, ಆ ಸಾಮಂತಕ ಬಾ, ಈ ಸಾಮಂತಕ ಬೇಕು, ಆ ಪೂಜೆಗೆ ಇಷ್ಟು ಸಾವಿರ, ಈ ಪೂಜೆಗೆ ಇಷ್ಟು ಸಾವಿರ, ಇದೆಲ್ಲ ಬರೀ ಸುಳ್ಳು. ದೇವರ ಆದಿಯಿಂದ ನೋಡುವಾಗ ನನಗೆ ದಿನ ಬಾಳೆಹಣ್ಣು ಕೊಡು, ತೆಂಗಿನಕಾಯಿ ಕೊಡು, ಊದುಗಡ್ಡಿ ಕೊಡು, ಕರ್ಪೂರ ಕೊಡು, ಸಾಂಬ್ರಾಣಿ ಕೊಡು, ಆ ನೈವೇದ್ಯ, ಈ ನೈವೇದ್ಯ, ಆ ಹೋಮ, ಈ ಹೋಮ, ಆ ಸೌದೆ, ಈ ಸೊಪ್ಪು ತಕಬಾ, ಕಬ್ಬು ತಕಬಾ, ಪಂಚಾಮೃತ ಮಾಡು, ಆ ಬಟ್ಟೆ ಹಾಕು, ಈ ಬಟ್ಟೆ ಹಾಕು ಅಂತ ಎಲ್ಲಿ ಯಾವ ಗ್ರಂಥದಲ್ಲಿಯೂ ಹೇಳಲಿಲ್ಲ. ಅದೆಲ್ಲ ಇವರು ಸ್ವತಃ ಮಾಡಿದ್ದಾಗಿದೆ. ಹಾಗೆ ಯಜ್ಞವೇದ್ಯಗಳು ನಿನಗೆ ಇಷ್ಟ ಇಲ್ಲ, ನನ್ನ ಮಾತನ್ನು ಕೇಳಿ ನಡೆಯಿರಿ ಅಂತ ಮಾತ್ರ ಹೇಳಿದ್ದು ಪ್ರತಿಯೊಂದು ದೇವರ ಗ್ರಂಥಗಳು. ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞವನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದ್ದಿ. ಯಾವುದರಲ್ಲಿಯೂ ದೇವರು ಇಷ್ಟಪಡೋದಿಲ್ಲ. ನನ್ನ ಮಾತನ್ನು ಕೇಳಿ ನೀವು ನಡ್ಕೊಳ್ಳಿ ಅಂತ ಇಷ್ಟೇ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ 2025ನೇ ವರ್ಷದ ಹಿಂದೆ ಏನು ಮಾಡ್ತಾ ಇದ್ರು, ಒಂದೊಂದು ಹೋರಿಯನ್ನು ಹೀಗೆಲ್ಲ ಕಡಿದು ರಕ್ತವನ್ನು ಮೇಲೆ ಚಿಮುಕಿಸ್ತಾ ಇದ್ದರು. ಅದು ಅವರವರ ಪಾಪ ಪರಿಹಾರಕ್ಕೋಸ್ಕರ ಶುದ್ಧೀಕರಿಸುವುದು ಹೊರತು ಅದು ದೇವರಿಗೆ ಅಲ್ಲವೇ ಅಲ್ಲ. ಆದರೆ ಈಗ ಅದನ್ನು ಬದಲು ಮಾಡಿ ದೀಕ್ಷಾ ಸ್ಥಾನ ಅಂದರೆ ಗಂಗಾ ಸ್ಥಾನ, ದೀಕ್ಷಾ ಸ್ಥಾನ ಆದ ಮೇಲೆ ಅವನು ಬ್ರಾಹ್ಮಣನಾಗುವುದು. ಅದುವೇ ಇಲ್ಲಿ ಗಂಗಾ ಸ್ಥಾನ ಅಂತ ಹೇಳುವಂಥದ್ದು. ದೀಕ್ಷಾ ಸ್ಥಾನ ಪಡೆದ ಮೇಲವೇ ಅವನು ಕ್ರೈಸ್ತನಾಗುವುದು. ಅದರ ವಿಷಯಗಳು ಮಾತಾಡುವುದಕ್ಕೆ ಬಹಳ ಇದೆ. ಅದನ್ನು ನಾಳೆ ತಿಳಿದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಇದೆಲ್ಲವನ್ನು ಚೆನ್ನಾಗಿ ಕೇಳಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ದೇವರೇ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ, ನಿಮ್ಮಿಂದಲೇ ಜ್ಞಾನ ಹೊರತು ಬೇರೆ ಯಾರಿಂದಲೂ ಇಲ್ಲ. ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ, ನಿಮ್ಮ ಚಿತ್ತಾನುಸಾರ ಇತರರಿಗೂ ತಿಳಿಸಿ, ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.